ಕುವೆಂಪು ಅವರ ಆಶಯದಂತೆ ಗಾಯಕಿ ಸುಹಾನಾ ಮದುವೆ ಆಗಿದ್ದಾರೆ. ಇನ್ನು ಮಂತ್ರ ಮಾಂಗಲ್ಯದ ಮೂಲಕವಾಗಿ ಸತಿಪತಿಗಳಾಗಿರುವಂತಹ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವಂತಹ ಸುಹಾನಾ ಮತ್ತು ನಿತಿನ್ ಕನಕಪುರದ ರಸ್ತೆಯಲ್ಲಿರುವಂತಹ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಮದುವೆಯಾಗಿದ್ದಾರೆ. ಈ ಮದುವೆಯಲ್ಲಿ ಕುಟುಂಬಸ್ಥರು ಮತ್ತು ಆಪ್ತರ ಸಮ್ಮುಖದಲ್ಲಿ ಈ ವಿವಾಹವನ್ನ ಆಗಿದ್ದಾರೆ. ಮಂತ್ರ ಮಾಂಗಲ್ಯದ ಮೂಲಕವಾಗಿ ಗಾಯಕಿ ಸುಹಾನಾ ಮತ್ತು ನಿತಿನ್ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವಿಜುವಲ್ಸ್ ಸಹಿತ ನೋಡ್ತಾ ಇದ್ದೀರಾ ನೀವು. ತುಂಬಾ ಸರಳವಾದಂತಹ ರೀತಿಯಲ್ಲಿ ಮದುವೆ ಮಂತ್ರ ಮಾಂಗಲ್ಯದ ಮೂಲಕವಾಗಿ ಕುವೆಂಪು ಅವರ ಆಶಯದಂತೆ ಇರುವಂತಹ ಈ ಮಂತ್ರ ಮಾಂಗಲ್ಯದ ಮೂಲಕವಾಗಿ ಈಗ ಮದುವೆಯಾಗಿದ್ದಾರೆ. ಕೇವಲ ಖಾಸಗಿ ಆಗಿರುವಂತಹ ಅವರಿಗೆ ಬೇಕಾಗಿರತಕ್ಕಂತಹ ಕುಟುಂಬಸ್ಥರು ಮತ್ತು ಸಂಬಂಧಿಕರೇನಿದ್ದಾರೆ ಬೆರಳೆಣಿಕೆ ಜನರ ಮುಂದ್ಗಡೆ ಮಾತ್ರ ಏನಂದ್ರೆ ಈ ಮಂತ್ರ ಮಾಂಗಲ್ಯವನ್ನು ಮಾಡಿಕೊಳ್ಳುವ ಮೂಲಕವಾಗಿ ಸಮಾಜದಲ್ಲಿ ಕುವೆಂಪು ಅವರ ವಿಚಾರಧಾರೆಗಳನ್ನು ಮತ್ತು ಸರಳ ಮದುವೆಯ ವಿಚಾರವನ್ನು ತೋರ್ಪಡಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೈ ಸ್ವಲ್ಪ ಡೌನ್ ಮಾಡಿ ಗಾಲ ನಿಂತ್ಕೊಳ್ಳಿ ಮ್ಯಾಮ್. ಓಕೆ ನೋಡಿ ಚಪ್ಪಾಳೆಗಳು ಅವಾಗಿಂದ ಕೇಳ್ತಾನೆ ಇಲ್ಲಪ್ಪ, ಸ್ವಲ್ಪ ಜೋರಾಗಿ ಚಪ್ಪಾಳೆ ಕೊಡ್ಬೋದು. ಕುವೆಂಪು ಅವರ ಮಂತ್ರ ಮಾಂಗಲ್ಯದ ಕಲ್ಪನೆನೇ ಅದು. ಅಂದರೆ ತುಂಬ ಸರಳವಾಗಿ ಮದುವೆ ಆಗಬೇಕು. ಕಾರಣ ಏನು ಅಂತಂದರೆ ಆರ್ಥಿಕವಾಗಿ ಸದೃಢರಲ್ಲದಿರೋರಿಗೂ ಸಹಿತ ಮದುವೆ ಅನ್ನೋದು ಹೊರೆ ಆಗಬಾರ್ದು ಮತ್ತು ಆ ಒಂದು ದುಂದು ವೆಚ್ಚ ಏನಿದೆಯಲ್ಲ ಅದು ಮುಂದಿನ ಜೀವನದ ಮೇಲೆ ಪರಿಣಾಮವನ್ನು ಬೀರಬಾರ್ದು ಅನ್ನುವಂತಹ ಕಾರಣಕ್ಕಾಗಿಯೇ ಈ ಮಂತ್ರ ಮಾಂಗಲ್ಯ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಏನಂತಂದರೆ ಕುವೆಂಪು ಅವರು ಪ್ರತಿಪಾದಿಸ್ತಾರೆ. ಈ ರೀತಿಯಾಗಿಯೇ ಮದುವೆ ಆಗಬೇಕು. ಇದರಿಂದ ಬಹಳಷ್ಟು ಸರಳತೆ ಇರುತ್ತೆ ಮತ್ತು ಅದರ ಜೊತೆಗೆ ಬಹಳಷ್ಟು ಜನರಿಗೆ ಇದರಿಂದ ಸಹಕಾರಿಯಾಗುತ್ತೆ ಅನ್ನುವಂತಹ ವಿಚಾರ. ಜನಪ್ರಿಯ ಗಾಯಕಿ ಸುಹಾನಾ ಸೈಯದ್ ಅವರು ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಜೊತೆ ಸುಹಾನಾ ಮತ್ತು ನಿತಿನ್ ಅವರು ಇದ್ದಾರೆ, ದಂಪತಿಗಳು. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೊದಲಿಗೆ ಕಂಗ್ರೆಸ್. ಒಂದೊಳ್ಳೆ ಒಂದು ಸಂದೇಶದ ಜೊತೆಗೆ ಒಂದು ಮದುವೆ ಆಗ್ತಿರೋ ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಕುವೆಂಪು ಅವರ ಮಂತ್ರ ಮಾಂಗಲ್ಯದ ಆಶಯ ಈ ಒಂದು ಮೂಲಕ ಅಂದರೆ ಮಂತ್ರ ಮಾಂಗಲ್ಯದ ಮೂಲಕ ಮದುವೆ ಆಗಬೇಕು ಅಂತ ಅನಿಸಿದ್ದು ಯಾಕೆ ಅಂತ ಮೊದಲಿಗೆ? ಯಾಕೆ ಅಂತ ಅಂದರೆ ಅದೇ ಆವಾಗಲೇ ಹೇಳಿದಾಗೆ ನನಗೆ ಮುಂಚೆಯಿಂದ ಪೂರ್ಣಚಂದ್ರ ತೇಜಸ್ವಿ ಅವರು ಈ ರೀತಿಯಲ್ಲಿ ಮದುವೆ ಆದರು ಅಂತ ಗೊತ್ತಾದಾಗ್ಲಿಂದನೂ ನನಗೆ ಹೀಗೂ ಆಗತ್ತಾ ಅನ್ನೋದೊಂದು ಕುತೂಹಲ ಇತ್ತು. ಸಾಧ್ಯವಾದರೆ ನಾನು ಹೀಗೆ ಆಗಬಹುದೇನೋ ಅಂತ ಯಾವಾಗಲೋ ಒಂದು ಸಲ ಅಂದ್ಕೊಂಡಿದ್ದೆ. ಬಟ್ ಅದು ಸಾಧ್ಯವಾಗಿದೆ ಇವತ್ತು. ಸೊ ಯಾಕೆ ಅಂತ ಅಂದರೆ ಇದು ಬಹಳ ಸರಳ ರೀತಿಯ ವಿವಾಹ. ನಾನು ಹುಟ್ಟಿ ಬಂದ ನನ್ನ ನಂಬಿಕೆಗಳು ಬೇರೆ, ಇವರು ಹುಟ್ಟಿ ಬಂದು ಬೆಳೆದಿದ್ದು ಅವರ ನಂಬಿಕೆಗಳು ಬೇರೆ. ಇಲ್ಲಿ ನಾವಿಬ್ಬರೂ ನಮ್ಮ ಇಬ್ಬರ ನಂಬಿಕೆಗಳನ್ನು ತುಂಬ ಪರಸ್ಪರ ಗೌರವಿಸ್ತೀವಿ. ಯಾರು ಯಾರ ಮೇಲೂ ಯಾವುದನ್ನು ಹೇರಿಲ್ಲ ಇದುವರೆಗೂ. ಹಾಗಾಗಿ ನಮ್ಮ ಈ ನಿರ್ಧಾರಕ್ಕೆ ಇದು ಸರಿಯಾದ ರೀತಿಯ ಮದುವೆ ಅಂತ ನಮಗನ್ನಿಸ್ತು. ಇನ್ವಿಟೇಷನಲ್ಲಿ ನೋಡಿದಾಗ ಒಂದು ವರ್ಡ್ ತುಂಬ ಕಾಡುವಂಥದ್ದು, ವಿಶ್ವ ಮಾನವತ್ವದೆಡೆಗೆ ಅಂತ ಅಂದ್ಬಿಟ್ಟು. ತುಂಬ ಆ್ಯಕ್ಚುಲಾಗಿ ಇವತ್ತಿಗೆ ಬೇಕಾದಂತಹ ಒಂದು ಪದ್ಧತಿ ಇದೆ. ಆ್ಯಕ್ಚುಲಾಗಿ ಎಲ್ಲ ಒಂದು ಜಾತಿ ಧರ್ಮಗಳು ಅಂತ ಹೇಳ್ತಿರೋ ಮಧ್ಯದಲ್ಲಿ ನಮ್ಮದು ಮನುಷ್ಯತ್ವ ಅನ್ನೋದು ಭಾಳ ಮುಖ್ಯ. ಸೊ ಆ ಥರದ್ದೊಂದು ಥಾಟಲ್ಲಿರುವಂಥದ್ದು. ಹೌದು. ಅಂದರೆ ಆ ಆಲೋಚನೆ ಅದೇನು ವೆಡ್ಡಿಂಗ್ ಕಾರ್ಡಲ್ಲಿ ಅದೇನು ಪ್ರತಿಯೊಂದು ಪದಗಳು ಇವರದ್ದು ಪ್ಲ್ಯಾನು, ಅವರೇ ಬರೆದಿರೋದು ಅದನ್ನು. ಸೊ ಖಂಡಿತ ಅಂದರೆ ವಿಶ್ವಮಾನವ ಅನ್ನೋದು ಸುಮ್ಮನೆ ಹೇಳಿಬಿಡೋದಲ್ಲ, ತುಂಬ ದೊಡ್ಡ ಪದ. ಅದನ್ನು ಸಾಧಿಸಿ ತೋರ್ಸೋಕ್ಕೆ, ಬದುಕಿ ತೋರಿಸೋದು ತುಂಬಾ ಕಷ್ಟ, ಅದು ಅಷ್ಟು ಸುಲಭ ಅಲ್ಲ. ಸೊ ಅದ್ರ ಕಡೆ ನಾವು ಮೊದಲನೇ ಹೆಜ್ಜೆ ಇವಾಗ ಇಟ್ಟಿದ್ದೀವಿ ಅಷ್ಟೇ. ಸೊ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.